ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್. ಇವತ್ತು ನಾವು ಮಸ್ತ್ ಗೋಬಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಈಗ ಹೂಕೋಸಿನ ಗೋಬಿ ಮಾಡತ್ತೇವೆ ರೀ, ಕ್ಯಾಬೇಜ್ ಹಾಕತ್ತಿಲ್ಲ. ಇದನ್ನು ಮಾಡೋಕೆ ಒಂದು ಬೋಗೊನಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು, ಅದು ಸ್ವಲ್ಪ ನೀರು ಬಿಸಿ ಆಗಬೇಕು. ಅದು ಬಿಸಿ ಆದಮೇಲೆ ಅದಕ್ಕೆ ನಾನು ಸೋಸಿಟ್ಕೊಂಡಿದ್ದಂಥ ಹೂಕೋಸು ಹಾಕ್ಕೊಳತ್ತೇನೆ ರೀ. ಇದನ್ನು ಮುಂಚೆನೇ ನಾನು ಸ್ವಲ್ಪ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೋದ್ರಿಂದ ಈ ಹೂಕೋಸು ಮತ್ತು ಕ್ಯಾಬೇಜಕ್ಕೆಲ್ಲ ಜಾಸ್ತಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಅದು ಅಂದ್ರೆ ಹುಳ ಆಗೋದು ಜಾಸ್ತಿ ಇಲ್ಲ, ಹಾಗಾಗಿ ಕೆಮಿಕಲ್ ಔಷಧ ಭಾಳ ಯೂಸ್ ಮಾಡ್ತಾರೆ ಇದಕ್ಕೆ. ಹಾಗಾಗಿ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆಂದ ಒಂದು ಸಲ ಕಡೆಗೆ ತೊಳ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಉಪ್ಪಿದಾಗ ಕುದಿಸ್ಬೇಕು. ಇದು ನನ್ನ ಮಗ ತಿನ್ನೋದ್ರಿಂದ ಸ್ವಲ್ಪ ಬಾಯಾಗ ಹಸಿ ಇದ್ರೆ ಅವ್ನು ತಿನ್ನಂಗಿಲ್ಲ. ಒಂದು ಸ್ವಲ್ಪ ಬೆಂದ್ರೆ ನಡಿತೈತಿ, ಜಾಸ್ತಿನೂ ಸ್ಮ್ಯಾಶ್ ಆಗೋಂಗೇನು ಬೇಯೋದು ಬೇಡ, ಒಂದು ಸ್ವಲ್ಪ ಬೆಂದ್ರೆ ನಡಿತೈತಿ. ಈಗ ಇದಕ್ಕೆ ಕಾರ್ನ್ಫ್ಲೋರು, ಮೈದಾ ಹಿಟ್ಟು, ಸ್ವಲ್ಪ ಖಾರ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಂಡೇನಿ. ನಾ ಯಾವುದೇ ಕಲರ್ ಅದು ಹಾಕತ್ತಿಲ್ಲ ರೀ, ಇದಕ್ಕೆ ಕೇಸರಿ ಅದು ಯೂಸ್ ಮಾಡತ್ತಿಲ್ಲ, ಹಂಗೆ ನ್ಯಾಚುರಲ್ ಕಲರಾಗಿ ಮಾಡತ್ತೀನಿ. ಈಗ ಎಣ್ಣೆ ಕಾದೈತ್ರಿ, ಒಂದೊಂದಾಗಿ ಗೋಬಿ ಬೀಳತ್ತೀನಿ. ಹಿಟ್ಟು ಅದಕ್ಕಿದ್ರೆ ನಡಿತೈತಿ. ಒಂದೊಂದು ನಮ್ಗೆ ಕರೆಕ್ಟಾಗಿ ನಮ್ಮ ಎಷ್ಟು ಸೈಜ್ ಬೇಕು ನೋಡ್ಕೊಂಡು ಅಷ್ಟು ಬಿಡುವಂಗೆ ಹಿಟ್ಟನ್ನ ನೀವು ಹದ ಮಾಡ್ಕೋಬೇಕು. ನನ್ನ ಮಗ್ಗರ ಗೋಬಿ ಅಂದ್ರೆ ಭಾಳ ಇಷ್ಟ ರೀ. ನಿದ್ದಿಗನ್ನಾಗ ಎಬ್ಬಿಸಿ ಗೋಬಿ ಮಾಡಿದ್ದನ್ನು ತಿನ್ನೇಳು ಅಂತಂದ್ರು ನನ್ನ ಮಗ ತಿಂತಾನೆ ರೀ. ಸಾರಿ, ಇದು ವೀಡಿಯೋ ಮಾಡ್ಕೊಳ್ಳೋದು ಮರ್ತೀನಿ ನಾನು, ಮಸಾಲೆ ಎಲ್ಲ ಐಟಮ್ಸ್ ಹಾಕೋದನ್ನು. ಇದೇನಿಲ್ಲ, ಒಂದು ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮ, ಆಮೇಲೆ ಟೊಮೆಟೊ ಸಾಸ, ಸೋಯಾ ಸಾಸ ಮತ್ತು 1 ಸ್ಪೂನ್ ಕಾರ್ನ್ಫ್ಲೋರ್ನ ಚಲೋತಗ ನೀರಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡಿ ಒಗ್ಗನ್ಯಾಗ ಹಾಕಿ, ಆಮೇಲೆ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಗೋಬಿ, ಅದನ್ನ ಅದ್ರಾಗ ಹಾಕಿ ಬಾಡಿಸ್ಬಿಟ್ರೆ ಗೋಬಿ ರೆಡಿ ಆತ್ರಿ. ಟೇಸ್ಟ್ ಅಂತೂ ಮಸ್ತ್ ಸೂಪರಾಗಿತ್ತು. ನಾನು ಜಾಸ್ತಿ ಖಾರ ಉಪ್ಪು ಹಾಕಿರಲಿಲ್ಲ, ಯಾಕಂದರೆ ನನ್ನ ಮಗ ತಿನ್ನೋದ್ರಿಂದ ಒಂದು ಸ್ವಲ್ಪ ಮೈಲ್ಡಾಗೇನ ಹಾಕ್ಕೊಂಡಿದ್ನಿ ಅಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ.